ಯಡಿಯೂರಪ್ಪ ಗೌರ್ಮೆಂಟಲ್ಲಿ ಜನಾರ್ದನ್ ರೆಡ್ಡಿ MLAಗಳನ್ನು ಗೋವಾಕ್ಕೆ ಕರ್ಕೊಂಡು ಹೋದ್ರು, ರೇಣುಕಾಚಾರ್ಯ ಟೀಮ್, ಆ ಥರದ್ದು ಏನೋ ದಂಗೆ ಆಗುತ್ತಂತ ನಿಮ್ಮದು ಏನು ಅಬ್ಸರ್ವೇಷನ್? ಸರ್ ಸರ್ಕಾರನೇ ಬದಲಾಗ್ಬಿಡ್ಬೋದು ಅನ್ಸ್ತೈತೆ ನನಗೆ. ಅಂದರೆ BJP ಬರುತ್ತಂಗಾದ್ರೆ ಸರ್ ಏನು ಬೇಕಾದ್ರೆ ಆಗ್ಬೋದು. ಈಗಾಗಿರೋಂಥ ಪರಿಸ್ಥಿತಿಲಿ ರಾಜ್ಯದ ಜನ ಬಯಸ್ತಿರೋದು ಹಂಗೆ ಸರ್. BJP ಸರ್ಕಾರ ಬಂದರೆ ನೆಮ್ಮದಿಯಾಗಿರ್ಬೋದು, ಒಳ್ಳೆ ರೋಡ್ ಮಾಡ್ತಾರೆ, ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಅನಿಸ್ತಿದೆ. ಹಂಗಾದ್ರೆ ನೀವು ಎಲ್ಲೊಂದು ಕಡೆ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ಯಾರು ಏಕನಾಥ್ ಶಿಂದೆ ಆಗ್ತಾರೆ, ಯಾರು ಅಜಿತ್ ಪವಾರ್ ಆಗ್ತಾರೆ ಅಂತ ವೆಯ್ಟ್ ಮಾಡ್ತಿದ್ರಾ? ಸರ್ 100% ವೇಟ್ ಮಾಡ್ತಾ ಇದೀವಿ. ಯಾರು ಬೇಕಾದ್ರೂ ಆಗ್ಬೋದು. ನೋಡಿ ಇನ್ನೇನು ಒಂದು ತಿಂಗಳ ನೀವು ಮ್ಯಾಂಡೇಟ್ರಿಂದ ಯಾಕೆ ಸರ್ಕಾರಗಳು ರಚನೆ ಮಾಡಲ್ಲ? ಅವ್ರು ಬೀಳ್ಲಿ ನಾವು ಹಿಡಿತೀವಿ ಅಂತ ಇರಲ್ಲ ಸರ್. ಬೀಳ್ಲಿ ಹಿಡಿತೀವಿ ಅಲ್ಲ, ಸರ್ಕಾರ ಡಿಸಾಲ್ವ್ ಮಾಡ್ರೆ ತಿರ್ಗಾ ಚುನಾವಣೆಗೆ ಹೋಗ್ತೀವಿ, ಆ ರೀತಿನೂ ಆಗ್ಬೋದು. ಅಥವಾ ಈಗಿರ್ತಕ್ಕಂಥ ಸರ್ಕಾರದಲ್ಲಿ ವೈಫಲ್ಯ ಹೆಚ್ಚಾಗಿ ಕಾಣ್ತಿದೆಯಲ್ಲ ಸರ್, ಅಲ್ಲಿಂದ ಏನು ಬೇಕಾದ್ರೆ ಆಗ್ಬೋದು ಸರ್. ರಾಜ್ಯ ಜನ ಬಯಸ್ತಾ ಇದ್ದಾರೆ. BJP ಕನಸು ಕಾಣ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ. ನಿಮ್ಮ ವೈಫಲ್ಯಗಳು ಅವರಿಗೆ ವರದಾನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ವರನೂ ಆಗಲ್ಲ, ಏನೂ ಆಗಲ್ಲ. ಸ್ವಲ್ಪ ದಯವಿಟ್ಟು ಇನ್ನೂ 2.5 ವರ್ಷ ಇದೆ, ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಹೆಂಗೆ ಬರುತ್ತೆ ನೋಡ್ತಾ ಇರಿ. ಆಮೇಲೆ ಹೇಳಿದ್ರಲ್ಲ, ಜನ ನೆಮ್ಮದಿಯಿಂದ ಇರ್ತಾರೆ BJP ಬಂದರೆ ಅಂತ. ನೆಮ್ಮದಿಯಿಂದ ಇದ್ದಿದ್ರೆ BJPನ ಯಾಕೆ ಮನೆ ಕಳಿಸಿದ್ರು? ಇಷ್ಟೇ ಪ್ರಶ್ನೆ. ನೀವೇನಾದರೂ ಜನಕ್ಕೆ ನೆಮ್ಮದಿ ಕೊಟ್ಟಿದ್ರೆ ನಿಮ್ಮನ್ನ ಯಾಕೆ ಮನೆ ಕಳಿಸಿದ್ರು? ಯಾತಕ್ಕೋಸ್ಕರ ಕಳಿಸ್ಬೇಕಾಯ್ತು? ಒಳ್ಳೆ ಸರ್ಕಾರ ಕೊಟ್ಟಿದ್ರಲ್ರಪ್ಪ, ಯಾಕೆ ಕಳಿಸ್ಬೇಕು ನಿಮ್ಮನ್ನು? ಸೊ ನಿಮ್ಮ ವೈಫಲ್ಯ, ನಿಮ್ಮ ಯೋಗ್ಯತೆನ ಜನರು ನೋಡಿದ್ದಾರೆ, ಆ ಯೋಗ್ಯತೆಗೆ ಸನ್ಮಾನನೂ ಮಾಡಿದ್ದಾರೆ ಮನೆ ಕಳಿಸೋ ಮುಖಾಂತರ. ಸೊ ದಯವಿಟ್ಟು ನೀವೇನಾದ್ರೂ ಒಳ್ಳೆ ಕಾರ್ಯಕ್ಕೆ, ಇವಾಗ ನೋಡಿ ವಿರೋಧ ಪಕ್ಷದಲ್ಲಿ ಇದ್ದೀರಪ್ಪ, ಮಾಡ್ರಿ ಕೆಲಸ. ನಿಮಗೂ ಜವಾಬ್ದಾರಿ ಇದೆ, ಆ ಜವಾಬ್ದಾರಿನೇ ಗೊತ್ತಿಲ್ಲ ನಿಮಗೆ. ವಿರೋಧ ಪಕ್ಷ ಎಲ್ಲಿದೆ ಇವತ್ತಂತ ಇವತ್ತು ಹುಡುಕ್ಬೇಕಾಗಿ ಬರ್ತಾ ಇದೆ. ನೋಡಿ ನಿಮ್ಮ ವೀಕ್ನೆಸ್ ಹೆಂಗೆ ಹೇಳ್ತಾರೆ ನೋಡಿ. ರಾಜ್ಯದಲ್ಲಿ ಆಪೋಸಿಷನ್ ಪಾರ್ಟಿ ಇಲ್ಲ ಅಂತ ಸರ್. ಇದೆಯಾ ಸರ್ ಆಪೋಸಿಷನ್ ಪಾರ್ಟಿ? ನಿಜವಾದ ವಿರೋಧ ಪಕ್ಷ ಅಂತಂದ್ರೆ ಆಮ್ ಆದ್ಮಿ ಪಾರ್ಟಿ. ಯಾಕಂದ್ರೆ BJP ಮತ್ತೆ JDS ಪಕ್ಷದ ವಿರೋಧ ಪಕ್ಷದ ನಾಯಕರನ್ನ ದಯವಿಟ್ಟು ಹುಡುಕೊಡಿ. ನೋಡಿ ಸರ್ ಏನಂತಾರೆ ನೋಡಿ ಸರ್. ಮುಖ್ಯಮಂತ್ರಿ ಸರ್ ನಮ್ಮ ವಿರೋಧ ಪಕ್ಷದಲ್ಲಿ ತಾಕತ್ತಿದ್ದಿ ಹೋರಾಟ ಮಾಡಿದ್ಕೆ ಇವ್ರು 60 ಕೋಟಿ ರೂಪಾಯಿ ಬೆಲೆ ಬಾಳುವ ಮುಖ್ಯಮಂತ್ರಿಗಳು ಸರ್ 100 ಸೈಟ್ ವಾಪಸ್ ಕೊಟ್ಬಿಟ್ರು. ಮುಖ್ಯಮಂತ್ರಿ ಫ್ಲೋರ್ ಆಫ್ ಹೌಸ್ ಅಲ್ಲಿ ವಾಲ್ಮೀಕಿ ಹಗರಣ ಮಾಡಿದ್ವಲ್ಲ, 85 ಕೋಟಿ ಹಗರಣ. ಯಾರು ಸ್ವಾಮಿ ಅವೆಲ್ಲ ಆಚೆಗೆ ತಂದಿದ್ದು? ಇದೇ BJP ಹೋರಾಟ ಮಾಡಿದ್ಕೆ ಅದೆಲ್ಲ ಸಾಧ್ಯ ಆಗಿದ್ದು. ಈಗ ಭ್ರಷ್ಟಾಚಾರದ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು BJP ಒಂದೇ ನಾಡಿದ ಮುಖಗಳು. ನಿಮ್ಮ ಸರ್ಕಾರಗಳಿದ್ದಾಗ ಕೂಡ ಅನೇಕ ಮಂತ್ರಿಗಳು ಜೈಲಿಗೆ ಹೋದ್ರು, ಅವ್ರ ಸರ್ಕಾರಗಳಲ್ಲೂ ಕೂಡ ಭ್ರಷ್ಟಾಚಾರ ಆಗಿರ್ತಕ್ಕಂಥ. ಭ್ರಷ್ಟಾಚಾರ ಅನ್ನೋದು ಈಗ ಏನಾಗಿದೆ ಅಂದರೆ ಸಾರ್ವತ್ರಿಕ ಆಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಚುನಾವಣೆ ವ್ಯವಸ್ಥೆಗಳು ಕರಪ್ಟ್ ಆಗ್ತಿರ್ತಕ್ಕಂಥದ್ದು, ಮತದಾರನ ಕರಪ್ಟ್ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ರಾಜಕೀಯ ಪಕ್ಷಗಳು ಹೇಳೋದೊಂದು ಮಾಡೋದೊಂದು. ಎಲ್ಲರೂ ಕೂಡ ನಾವು ದುಡ್ಡು ಹಂಚಲ್ಲ, ದುಡ್ಡು ತಗೊಳ್ಳಲ್ಲ ಅಂತ ಹೇಳಿದ್ರೆ ಈ ದೇಶ ಸುಭಿಕ್ಷೆ ಆಗುತ್ತೆ. ನಾವು ಚೈನಾಗೂ ಪೈಪೋಟಿ ಕೊಡ್ಬೋದು, ಯುರೋಪ್ಗೂ ಕೊಡ್ಬೋದು, ಬೇರೆ ಕಂಟ್ರಿಗಳು ಕೂಡ ಪೈಪೋಟಿಯನ್ನು ಕೊಡ್ಬೋದು. ಏನು ಸರ್? ಸರ್ ಖಂಡಿತವಾಗ್ಲೂ ಅಕ್ಷರಶಃ 100ಕ್ಕೆ 100 ನಿಜ. ನಾವೇನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದವರು ಅವ್ರ ಕೆಲಸನ ಚಾಚು ತಪ್ಪದೆ ಮಾಡಿಬಿಟ್ರೆ ಕಾಂಗ್ರೆಸ್ನ ವೈಫಲ್ಯ ನಾವು ಎತ್ತು ತೋರಿಸ್ಬೋದು. ಅವ್ರು ಅದು ಮಾಡ್ತಾ ಇಲ್ಲ. ಇದೇನು ಅಂತಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಸರ್ ಈಗ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಕಾಂಗ್ರೆಸ್ BJP ಅಡ್ಜಸ್ಟ್ಮೆಂಟ್ ರಾಜಕಾರಣ ಹೆಂಗ್ ಆಗ್ತಾ ಇದೆ ಗೊತ್ತಾ? BJP ಇದ್ದಾಗ 40% ಅಂದ್ರು, ಈಗ ನೋಡಿದ್ರೆ ಅವರು 60% ಆಗ್ತಾ ಇದೆ. ಇದು ಅಡ್ಜಸ್ಟ್ಮೆಂಟ್. ನೋಡಿ, ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಜನರಲ್ಲಿ ಮನವಿ ಮಾಡ್ತೀವಿ, ಒಂದೇ ಒಂದು ಬಾರಿ ಅವಕಾಶ ಕೊಡಿ, ನಾವು ಮಾಡ್ತಾ ಇರ್ತೀವಿ. ನಿಮ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ BJP ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಇಲ್ಲ. BJP ಅವ್ರು ಹೇಳ್ತಾರೆ ರಸ್ತೆ ಗುಂಡಿ ಅಂತ 24 ಅವ್ರು ಇದ್ದಾಗ ಏನಾಗಿತ್ತು ಅಂತ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ರು ಗುಂಡಿಗಳಿಗೆ. ಅದಲ್ಲದೆ 21 ಹಗರಣ, ಬಿಟ್ಕಾಯಿನ್ ಹಗರಣ ಇರ್ಬೋದು, ಕೋವಿಡ್ ಹಗರಣ, ದೇವರಾಜರ ಸ್ಟ್ರಕ್ ಟರ್ಮಿನಲ್ ನಿಗಮಗಳದಿರ್ಬೋದು, ಎಷ್ಟು ಸಾವಿರಾರು ಕೋಟಿ ಭ್ರಷ್ಟಾಚಾರಗಳನ್ನು ಮಾಡಿ ಇವತ್ತು ಮನೆಗೆ ಹೋಗಿರುವಂತಹ ಭ್ರಷ್ಟ ನೀಚ BJP ಅವರಿಗೆ ಮಾತಾಡೋ ನೈತಿಕತೆ ಇಲ್ಲ. ಅವರಿಗೆ ಒಂದು ನೆಟ್ಗೆ ಒಂದು ರಾಜ್ಯಾಧ್ಯಕ್ಷರನ್ನಾಗಲಿ ವಿರೋಧ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಹಿಂಗಾಗಿದೆ ಸರ್. ಅಡ್ಜಸ್ಟ್ಮೆಂಟ್ ರಾಜಕಾರಣ. ಇವ್ರಿಬ್ರು ನಮ್ಗೆ ಕಾಂಪಿಟೇಟ್ ಕೊಡೋಕೆ ಇಲ್ಲ. ಇವರು ನಮ್ಮ ಕಾಂಪಿಟೇಟ್ಗೆ ಹತ್ರ ಬರೋಲ್ಲ. ನಾವು ಅಷ್ಟು ಮುಂದೆ ಇದೀವಿ. ನಾವು 140 ಸೀಟಲ್ಲಿದೆ, 60 ಸೀಟಲ್ಲಿದೆ ಸರ್. ಇವರು BJP ಅವ್ರನ್ನ ಕೇಳಿ ನೋಡಿ, ಅವ್ರನ್ನ 30 ಜನ ಬರ್ತಾರಾ, ಇವ್ರನ್ನ 20 ಜನ ಬರ್ತಾರಾ? ಅವ್ರ ಬಂದು ಗುಂಪು ಸೇರ್ಕೊಂಡು ಬಾಂಬೆ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಸರ್ಕಾರ ರಚನೆ ಮಾಡೋಣ ಆ ಥರ ಕನ್ಸು ಕಾಣ್ಬೇಡಿ BJP ಅವರೇ. ನಮ್ದು 140 ಸೀಟ್ ಕೊಟ್ಟು ಗೆಲ್ಸಿರೋದು. BJP ಕನ್ಸು ಕಾಣ್ತವ್ರ. ಅವ್ರು ಹೇಳಿದ್ರು ರಾಜ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ರು ಮುನ್ನವರು. ಅಂದ್ರೆ ಯಾರೋ ಒಬ್ಬ ಏಕನಾಥ್ ಶಿಂದೆ ಮತ್ತೊಬ್ಬ ಅಜಿತ್ ಪವಾರ್ ಅನ್ನೋರು ಇಲ್ಲಿ ಉಟ್ಕೋಬಹುದು ಅಂತಿದ್ದಾರೆ. ಎಲ್ಲ ಒಂದ್ ಕಡೆ ನಿಮ್ಮಲ್ಲಿ ಆ ಥರದ ಬೆಳವಣಿಗೆ ನಡೀತಿದ್ಯಾ? ಅಧಿಕಾರ ಎಲ್ಲ ಒಂದ್ ಕಡೆ ಸಿಗದೆ ಇದ್ರೆ ಆ ಥರದ್ದು ಏನಾದ್ರೂ ನಡೆಯುತ್ತಾ? ನೋಡಿ ಸರ್, ಕರ್ನಾಟಕದಲ್ಲಿ ನಾವು ಇತಿಹಾಸ ನೋಡಿದ್ದೀವಿ. ಏನಂತ ಹೇಳಿದ್ರೆ ಕ್ಯಾಬಿನೆಟ್ ಮೀಟಿಂಗ್ಗಳು ನಮ್ಮ ಒಂದು ಬೆಳಗಾಮಲ್ಲಿ ನಡೆಯುತ್ತೆ, ಇಲ್ಲ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ ನಡೆಯುತ್ತೆ. ಆದರೆ ಕ್ಯಾಬಿನೆಟ್ ಮೀಟಿಂಗ್ನ ಪರಪ್ಪ ನಗರದಲ್ಲಿ ಮಾಡಿದವ್ರು ಯಾರು ಅಂತ ಇಡೀ ರಾಜ್ಯದ ಜನ ನೋಡೋರೆ.
ಅರ್ಥ ಆಯ್ತಾ? ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಜೈಲ್ಗೆ ಹೋಗಿ ಯಾರನ್ನ? ಯಾರನ್ನ? ಯಡಿಯೂರಪ್ಪನ, ಅವ್ರ ಮಂತ್ರಿಗಳನ್ನ, ಅವ್ರ MLAಗಳನ್ನ, 13 ಜನ. ಈಗ ಅವರ ಮಗ ಸಾಮ್ರಾಟ್ ವಿಜೇಂದ್ರ ಅವರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೀನಿ ಅಂತ ಹೇಳ್ತಾರೆ. ಆ ಧ್ವನಿ ಎತ್ತಂಗಿದ್ರೆ ಫಸ್ಟ್ ಅವ್ರ ಪಕ್ಷದ ಮೇಲೆ ಎತ್ತಬೇಕು, ಆಮೇಲೆ ಬಂದು ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಫಸ್ಟ್ ಅವ್ರಲ್ಲಿ ಇರ್ತಕ್ಕಂಥ ಧ್ವನಿನೇ ಅವ್ರ ಕೈಲಿ ಸರಿಪಡ್ಸಕ್ಕಲ್ಲ. ಅವ್ರು ಬಂದು ನಮ್ಮ ಬಗ್ಗೆ ಕೇಳಕ್ ಬರ್ತಾವ್ರೆ. ನೋಡಿಯಪ್ಪ, ನಾವು ಕೆಲಸ ಮಾಡಿಲ್ವಲ್ಲ, ನೀವು ಮಾಡಿ ಆಯ್ತು. ನಮ್ಮಲ್ಲಿ ಗುಂಡಿ ಇತ್ತಲ್ಲ, ನೀವು ಯಾಕೆ ಮುಚ್ಚಿಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಇವರು ಅಪಾರವಾಗಿ ಇದು ರೋಡ್ ಹಾಕಿಲ್ಲ, ಏನು ಹಾಕಿಲ್ಲ, ಬೇರೆ ಗುಂಡಿ ಬಾಂಬೆಯಲ್ಲಿ ಹೋಗಿ ಕುಂತ್ಕೊಳ್ಳೋದು. ಇವ್ರು ಮುಖ್ಯಮಂತ್ರಿ ಅಲ್ಲಿ ಹೋಗಿ ಕುದುರೆ ವ್ಯಾಪಾರ ಆಯ್ತು ಬಿಡಿ ಸರ್, ಅವ್ರು ಬಾಂಬೆಲಾರ ಇರ್ಲಿ, ದುಬೈಲಾರ ಇರ್ಲಿ ಸ್ವಾಮಿ, ಅವ್ರು ಜೈಲಲ್ಲಾರ ಇರ್ಲಿ, ಊರಲ್ಲ ನೀವ್ ಏನ್ ಮಾಡ್ತಿದ್ರ ಸರ್? ಸಿದ್ದರಾಮಯ್ಯ ಅವ್ರು ಹೇಳೋದು ಒಂದು ತಿಂಗಳಲ್ಲಿ ಗುಂಡಿನೇ ಇರಬಾರ್ದು, ಎಲ್ಲ ಹೆಂಗಿರ್ಬೇಕಂದ್ರೆ ಹೈಟೆಕ್ ರೋಡ್ಗಳು ಮಾಡಬೇಕು. ಇವಾಗ ವೈಟ್ ಟ್ಯಾಪಿಂಗ್ ತಂದಿದೆ ಸಿದ್ದರಾಮಯ್ಯ ಅವರು. ಏನು ತಂದಿರೋದಲ್ಲಿ 1 ಕಿಲೋಮೀಟರ್ಗೆ 13 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ವಿತ್ ಮೈಂಟೆನೆನ್ಸ್. ಅದು ತಂದ್ರೆ ನಮ್ಮ ಅವರು ಗುಂಡಿ ಮುಚ್ಚಿ ಅಂತ ಸವಾಲ್ ಆಗ್ತಿದ್ದಾರೆ ಸರ್. ಖಂಡಿತವಾಗ್ಲೂ ನಾವು ಮಾಡ್ತಾ ಇದೀವಲ್ಲ ಸಮಯ, ದಯವಿಟ್ಟು ನಿಮ್ಮ ಕಣ್ಣನ್ನ ತೆಗೆದು ದಯವಿಟ್ಟು ನೋಡಿ. ಇವಾಗ ಮಳೆ ಬಂದಿರೋದ್ರಿಂದ 1 ವಾರದಿಂದ ಸ್ಥಗಿತ ಆಗಿರ್ಬೋದು, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ಹಿಂದಿನ ದಿನಗಳಲ್ಲಿ ನೀವು ನೋಡಿ, ನಮ್ಮ BBMP ಕಮಿಷನರ್ ಫೇಸ್ಬುಕ್ ನೋಡಿ, ಪ್ರತಿಯೊಂದು ಕಮಿಷನರು, ಪ್ರತಿಯೊಂದು AAA, ಪ್ರತಿಯೊಂದು AIಗಳು ಸಹ ಒಂದೊಂದನ್ನು ನಿವಾರಣೆ ಮಾಡಬೇಕು, ಭಾವಚಿತ್ರಣ ಹಾಕ್ಬೇಕಂತಕ್ಕಂಥದ್ದು ಇದೆ ನಡೆದಿದೆ. ನೀವು ಕಣ್ತಾಗದ್ ನೋಡಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದು ಪ್ರತಿಯೊಂದು ಎಷ್ಟು ಗುಂಡಿಗಳಿದೆ ಮ್ಯಾಕ್ಸಿಮಮ್ ಪ್ರಕಾರ ಬಿಜೆಪಿ ಅವರು ಟೀಕೆ ಮಾತ್ರ ಮಾಡ್ತಾವ್ರಂತಾರೆ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ಅವ್ರ ಕ್ಷೇತ್ರದಲ್ಲೇ ಇದ್ದಾರಲ್ಲ ಸಮಯ. ಇವಾಗ ಗುಂಡಿ ಮುಚ್ಚೋದಕ್ಕೆ ಬೆಂಗಳೂರಿಗೆ ಎಲ್ಲ ಕಡೆಗೂ ಕಾಂಟ್ರಾಕ್ಟ್ ಕೊಟ್ಟವ್ರಪ್ಪ, ಟೆಂಡರ್ ಕೊಟ್ಟವ್ರೆ. ನಿಮ್ಮ 16 ಜನ MLAಗಳು ಅಲ್ಲೂ ಕೊಟ್ಟವ್ರಲ್ಲ, ಯಾಕೆ ಸುಮ್ಮನೆ ಕೈ ಕಟ್ಕೊಂಡು ಕೂತಿವ್ರೆ? ಏನ್ ಮಾಡ್ತಾ ಇದಾರೆ? 60% ಮಾತಾಡಕ್ ಹೋಗ್ಬೇಡ. ಫಸ್ಟ್ ಗುಂಡಿ ಮುಚ್ಚಕ್ ಕೊಟ್ಟವ್ರಲ್ಲ, ಬಂದ್ ಮಾಡೋ ಕೆಲಸ ಅಂತ ಹೇಳಿ. ನಿಮ್ಮವರು 16 MLAಗಳಿದಾರಲ್ಲ, ಹೌದು ಸರ್, ಅವ್ರೇನ್ ಮಾಡ್ತಾರೆ? ರಿಯಲ್ ಎಸ್ಟೇಟು, ವ್ಯಾಪಾರ, ವಹಿವಾಟ, ಕಾಂಗ್ರೆಸ್ ನಾಯಕರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್, ಬಿಸ್ನೆಸ್, ಫಿಲ್ಮು, ಅವ್ರಿಗೂ ಜವಾಬ್ದಾರಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಇವತ್ತು ಕಾಂಟ್ರಾಕ್ಟರ್ಗಳವ್ರೆ ಕೊಟ್ಟಿದೀವಿ, ಮಾಡ್ತಾ ಇದೀವಿ ಅಂತಾರೆ. ಕಾಂಟ್ರಾಕ್ಟರ್ಗಳು ಬಂದ್ಬಿಟ್ಟು ಆಗ್ಲೇ ಹೇಳ್ತಾ ಇದ್ರಲ್ಲ, ಮಂಜುನಾಥ್ ಅವ್ರ ಅಧ್ಯಕ್ಷರು, 60% ಅದೇ ಕಾಂಟ್ರಾಕ್ಟರ್ಗಳು ನಿಮ್ಮ ಬೊಮ್ಮಾಯಿ ಸರ್ಕಾರದಲ್ಲೂ ಕಮಿಷನ್ ಇದೆ ಅಂತ ಹೇಳಿದ್ರು, ತಿಳ್ಕೊಳ್ಳಿ. ಸಾಬೀತ್ ಮಾಡಕ್ಕಾಗಿಲ್ಲ. ನಮ್ಮ ಬೊಮ್ಮಾಯಿ ಸಾಹೇಬ್ರ ಮೇಲೆ ಹೇಳಿದ್ರಲ್ಲ ಸರ್, ಸಾಬೀತ್ ಮಾಡಕ್ಕಾಗಿಲ್ಲ. ಅದ್ರಲ್ಲಿ ಲೋಪ ಹೆಚ್ಚಾಗಿ ಕಾಣ್ತಿತ್ತು. ಇವ್ರದೇ ಒಂದು ಕೋರ್ ಕಮಿಟಿ ಮಾಡಿ ಅದಕ್ಕೆಲ್ಲ ತನಿಖೆ ಮಾಡಕ್ಕೆಲ್ಲ ಮಾಡಿದ್ರಲ್ಲ ಸ್ವಾಮಿ. ಈಗ ಯಾರು ಆರೋಪ ಮಾಡ್ತಿದ್ದಾರೆ, ಅವರು ನಿಮ್ಮ ಸರ್ಕಾರದಾಗ ಆರೋಪ ಮಾಡ್ತಿದ್ರ ಅಲ್ವಾ ಹೇಳಿ? ಇವಾಗ ಕಣ್ಣು ಮುಂದೆ ನಮಗೆ ಹೆಚ್ಚಾಗಿ ಕಾಣ್ತಿದೆ ಸರ್ ಅವ್ರ ಕಮಿಷನ್ ತಿನ್ನೋದು. ಯಾಕೆ ಅಂದ್ರೆ ಸರ್ ಈಗ ನಮ್ಮ ಮೇಲೆ ಅಲ್ಲ ಸರ್, ಈಗ ವಿಚಾರದಲ್ಲಿ ನೋಡಿ ಸರ್, ಈಗ ಇವರು ಬೆಂಗಳೂರಿನಲ್ಲಿ 16 MLA ಅಂತ ಹೇಳ್ತಿದ್ರಲ್ಲ ಸ್ವಾಮಿ, ಇಲ್ಲಿ ನಮಗೆ ತಾರತಮ್ಯ ಮಾಡ್ತಿದ್ದಾರೆ. ಇವರು ಹಣಗಳನ್ನ ನಮ್ಮಲ್ಲಿ ಬಿಡುಗಡೆ ಕೊನೆಯದಾಗಿ ಹೇಳಿ. ಅಹಿಂದ ಅಸ್ತ್ರ, ಅಧಿಕಾರ ಹಂಚಿಕೆ, ಕುರ್ಚಿ ವಿಚಾರ, RSS ಅಂಕುಶ, ಇವೆಲ್ಲ ಬಿಟ್ಟು ಜನರ ಕೆಲಸ ಯಾವಾಗ ಮಾಡ್ತಿರೋ ಪ್ರಶ್ನೆ ಮಾಡ್ತಿದ್ದಾರೆ. ಯಾವತ್ತು ಜನ ನಮ್ಗೆ ಓಟ್ ಹಾಕಿದ್ರು ಅವತ್ತಿಂದಾನೇ ನಾವು ಕೆಲಸ ಶುರು ಮಾಡಿದೀವಿ. ನೀವು ಕಣ್ ತೆಗೆದು ನೋಡ್ತಾ ಇಲ್ಲ, ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ನಿಮ್ಮ ಅಶೋಕ್ ಅವ್ರಿಗೆ AIDS ಇಂಜೆಕ್ಷನ್ ಕೊಡ್ತೀನಿ ಅನ್ನಲ್ಲ, ಅವ್ರ ಕ್ಷೇತ್ರದಲ್ಲಿ ಹೋಗಿ ನೋಡಿ ಅಲ್ಲೇನು ಕೆಲಸ ಮಾಡಿದ್ದಾರೆ, ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಸರಿಪಡಿಸ್ರಿ. ನಾವು ಇವತ್ತು ಸ್ವಾಗತ ಮಾಡ್ತೀವ್ರಿ. ಕೊರತೆ ಇದೆಯಾ ಹೇಳ್ರಿ, ನಾವು ಸರಿಪಡಿಸ್ಕೊಂತೀವಿ. ನಿಮ್ಗೂ ಹಕ್ಕಿದೆ, ಸರಿ ಮಾಡ್ಬೇಕಂತ ನಮಗೂ ಜವಾಬ್ದಾರಿ ಇದೆ. ಅದನ್ನ ಬಿಟ್ಟು ನಿಮ್ಮ ಇವಾಗ ಇಷ್ಟು ದಿನಗಳ ಕಾಲ ಇವ್ರು ಎಷ್ಟು ಆಪಾದನೆಗಳು ಒತ್ತಿದ್ದಾರೆ, ಯಾಕೆ ಅಲ್ಲಲ್ಲಿ ಆಫ್ ಆಗ್ಬಿಡ್ತಾವ್ರೆ? ಒಂದು ಆಪಾದನೆ ಒತ್ತದ ಸರ್ ನಮ್ಮ ಮೇಲೆ, ಆಮೇಲೆ ಹಂಗೆ ಆಫ್ ಆಗ್ಬಿಡ್ತಾರೆ. ಯಾಕೆ ಆಫ್ ಆಗ್ತೀರಾ? ಕಂಟಿನ್ಯೂಟಿ ಮಾಡಿ. ತಪ್ಪಿದ್ರೆ ನಮ್ಮ ಮೇಲೆ ಕಂಟಿನ್ಯೂಟಿ ಮಾಡಿ. ನಿಮ್ಗೆ ಗೊತ್ತಾಯ್ತು ಅಲ್ಲಿ ತಪ್ಪಿಲ್ಲ ಅಂತ ಸೈಲೆಂಟ್ ಆಗ್ಬಿಡ್ತೀರಾ. ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ ಬಿಜೆಪಿ ಅವರು. ಕೆಲಸ ಮಾಡಿ ಸರ್, ನಮ್ದು ವೈಫಲ್ಯ ಇತ್ತು, ಆಯ್ತು, ಜನ ನಮಗೆ ಮ್ಯಾಂಡೇಟ್ ಕೊಡಲಿಲ್ಲ, ನಿಮಗೆ ಕೊಟ್ಟಿದ್ದಾರೆ, ಆ ಕೆಲಸ ಮಾಡಿ, ಟೀಕೆ ಬಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯ, DK ಶಿವಕುಮಾರ್ ಜೋಡಿ ಎತ್ತು ತರ ಕೆಲಸ ಮಾಡ್ತಾ ಇದ್ದಾರೆ ಇದೇ ಕರ್ನಾಟಕದಲ್ಲಿ. ಇದು ಜನಕ್ಕೆ ಗೊತ್ತಿದೆ. ಅದಕ್ಕೆ 140 ಸೀಟ್ ಬಂದಿರೋದು ನಮ್ಮ ಸರ್ಕಾರ. ಇವ್ರ ತರ ಬಂದ್ಬಿಟ್ಟು 60 ಸೀಟಲ್ಲಿ ಕುತ್ಕೊಂಡು ಹೋಗಿ ಮನೇಲಿ ವಿರೋಧ ಪಕ್ಷ ಮನೇಲಿ ಹೋಗಿ ಮಲ್ಕೊಂಡಿಲ್ಲ. ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು 24 ಗಂಟೆನೂ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಲಿ DK ಶಿವಕುಮಾರ್ ಅವರು ಸಾಥ್ ಕೊಟ್ಕೊಂಡು ಜೊತೆಲಿ ಹೋರಾಡ್ಕೊಂಡು ಇವತ್ತು ಬೆಂಗಳೂರು ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಇವತ್ತು ಇಡೀ ವಿಶ್ವ ಮಟ್ಟಿಗೆ ಹೋಗಿದೆ ಬೆಂಗಳೂರು. ಇವ್ರ ಥರ ಬಂದ್ಬಿಟ್ಟು ನಮ್ಮದು ಇದಿಲ್ಲ. ನಾವು ಸಿದ್ದರಾಮಯ್ಯ ಅವ್ರಿಗೆ ಕರ್ನಾಟಕ ಸರ್ಕಾರ ಇವತ್ತು ಖಜಾನೆ ಖಾಲಿಯಾಗಿರುವ ಖಾಲಿ ಡಬ್ಬ ಸರ್ಕಾರ ಅಂತ ಹೇಳೋದು. ಹೌದಾ? AP ಅವರು ಖಜಾನೆ ಎಣ್ಣೆ ಬಾಟ್ಲಿ ಖಾಲಿ ಮಾಡ್ಕೊಂಡು ಓಟ್ ಬಂದಿರೋರು. ಇವ್ರು ನಮ್ಮ ಹತ್ರ ಹೇಳ್ಕೊಡೋರ ಇವರು. ಒಂದ್ ನಿಮಿಷ. ಆಮ್ ಆದ್ಮಿ ಪಾರ್ಟಿ ಅವರು, ಸಿಸೋಡಿಯಾ ಅವರು ಜೈಲ್ಗೆ ಹೋಗಿದ್ರು. ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳನ್ನ ಮಾಡಿ ನೋಡಿ. ನಮ್ಮಲ್ಲಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಇದೆ. ಎಲ್ಲಾನು ಸರಿದೂಗಿಸುವ ಶಕ್ತಿ ನಮ್ಮ ಮುಖ್ಯಮಂತ್ರಿಗಳಿಗಿದೆ. ಅದೇ ರೀತಿಯಲ್ಲಿ ಜೋಡೆತ್ತುಗಳು CM ಆಗಿರ್ಬೋದು, DCM ಆಗಿರ್ಬೋದು, ಒಳ್ಳೆ ಸರ್ಕಾರ, ಸುಭದ್ರ ಸರ್ಕಾರ ಕೊಟ್ಟೆ.
ಸುಭದ್ರ ಸರ್ಕಾರ ಅಂತಿದ್ರೆ ಮುಗೀತು. ಸರ್ ಅವರು ಅತ್ಯುತ್ತಮ ಆಡಳಿತಕ್ಕಾಗಿ ಪಕ್ಕದ ರಾಜ್ಯಕ್ಕೆ ನಮ್ಮೆಲ್ಲ IT BT ಕಂಪ್ನಿಗಳು ಹೋಗ್ತಾ ಇದೆ. ಅವ್ರು ಅಂತ ಪರಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಜಾತಿ ಗಣತಿ ಶೈಕ್ಷಣಿಕ ಸಾಮಾಜಿಕ ಅಂತ ಹೇಳಿದ್ರು. ನಿಮ್ ಕುರಿ ಎಷ್ಟಿದೆ, ಒಡವೆ ಎಷ್ಟಿದೆ, ಗಾಡಿ ಎಷ್ಟಿದೆ, ಎಷ್ಟಿದೆ ನಿಮ್ಗೆ ಒಡೆ? ಅದ್ ನಮ್ಮದು ಬಿಡ್ರಿ. ಅದಕ್ಕೆ ಸಮೀಕ್ಷೆ ಮಾಡ್ತಿರೋದು ಅವರು. ಅಲ್ಲ ಹೆಂಗಸರ್ ತಾಳಿ ಮೇಲೆ ಕಣ್ಣು ಹಾಕ್ಬಿಟ್ಟು ಎಷ್ಟಿದೆ ಏನಿದೆ ಅಂತ ಕೇಳಿದ್ರೆ ಎಲ್ಲ ಹೇಳಕ್ಕಾಯ್ತು ಸರ್. ಈಗ ನೋಡಿ ದಯಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾರೆ, ಎತ್ಕೊಳಕ್ ದಯವಿಟ್ಟು ಇವರು ಜೋಡೆತ್ತುಗಳು ಅಂತ ಏನಂತ ಇದಾರೋ ಬರೀ ಚೇರ್ಗೋಸ್ಕರ ಜಗಳ ಆಡ್ತಿರೋದು ಅಷ್ಟೇ. ಮೊನ್ನೆ ಕಾಂಗ್ರೆಸ್ ಬಿಜೆಪಿ ಅವ್ರದ್ದು ಇದು ಸ್ಟೋರಿ ಜನ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ಆತರ ಇತ್ತು ಅಂದ್ರೆ ಶ್ವೇತಪತ್ರ ಹೊರಡ್ಸಕ್ ಹೇಳಿ ಸರ್. ಕಾಂಗ್ರೆಸ್ ಅಲ್ಲಿ ಬಿಜೆಪಿಯಲ್ಲಿ ಇವತ್ತು ಒಳ್ಳೆ ಹೊಡಿತಾ ಇದಾರೆ ವಿನಾ ಕೊಳ್ಳೆ ಹೊಡಿತಾ ಇರ್ತಕ್ಕಂಥ ಭ್ರಷ್ಟ ಸರ್ಕಾರ. ನಮ್ಮಷ್ಟು ನೋಡಿ ನುಡಿದಂತೆ ನಡೆದಂತಹ ಸರ್ಕಾರ ಅಂತ ಏನಾದ್ರೂ ಇದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಇವತ್ತು ಜನರು ಎಲ್ಲರೂ ಸಹ ಆಡಿ ಹೊಗಳ್ತಾ ಇದ್ದಾರೆ. ಬಡವರು ಇರ್ಬೋದು, ಕಾಂಗ್ರೆಸ್ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಸರ್. ಈ ರಾಜ್ಯದ ಜನರ ಮೇಲೆ ನಿಜವಾಗ್ಲೂ ನಿಮ್ಗೆ ಕಾಳಜಿ ಇದ್ರೆ ಸರ್ಕಾರ ಜೊತೆ ಕೈ ಜೋಡಿಸಿ ಸರ್ಕಾರಕ್ಕೆ ಸಲಹೆಯನ್ನು ಕೊಡಿ, ತಗೊಳ್ತೀವಿ ನಾವು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.